ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಏನು ಅಂತ ನೋಡೋಣ. ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕರ್ನಾಟಕ ಸರ್ಕಾರ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಈಗ ಮತ್ತೊಮ್ಮೆ ರಾಜ್ಯದ ಮಹಿಳೆಯರ ಹೃದಯದಲ್ಲಿ ಸಂಭ್ರಮನದು ಉಂಟು ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ಮುಖ್ಯ ಚುನಾವಣೆ ಭರವಸೆಯಾದ ಈ ಯೋಜನೆ ಈಗಲೂ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಬಲ ನೀಡುತ್ತಿದೆ. ಇತ್ತೀಚೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಿದ ಕುರಿತ ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದು, ಇದರಿಂದ ಪ್ರಯೋಜನ ಪಡೆಯುತ್ತಿರುವ ಮಹಿಳೆಯರಲ್ಲಿ ಖುಷಿಯ ವಾತಾವರಣ ನಿರ್ಮಾಣವಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಯಾವುದೇ ಮಹಿಳೆಯ ಖಾತೆಗೆ ಹಣ ಬಾಕಿ ಉಳಿದಿಲ್ಲ. ಕೆಲವರಿಗೆ ತಾಂತ್ರಿಕ ಸಮಸ್ಯೆಯಿಂದ ವಿಳಂಬವಾಗಿರಬಹುದು, ಆದರೆ ಎಲ್ಲ ಅರ್ಹ ಮಹಿಳೆಯರ ಖಾತೆಗಳಿಗೆ ಹಣ ನವೆಂಬರ್ 1ರಿಂದ 5ರೊಳಗೆ ಜಮೆಯಾಗುತ್ತದೆ. ಹಣ ಹಾಕುವ ಪ್ರಕ್ರಿಯೆ ಪೂರ್ಣವಾಗಿ DBT ಮೂಲಕ ನಡೆಯುತ್ತಿದೆ. ಹೀಗಾಗಿ ಮಹಿಳೆಯರು ಬ್ಯಾಂಕ್ಗೆ ಓಡಾಡಬೇಕಾಗಿಲ್ಲ. ಖಾತೆ ಸಕ್ರಿಯವಾಗಿದ್ದರೆ ನಿಗದಿತ ದಿನದಂದು ಹಣ ಜಮೆಯಾಗುತ್ತದೆ. ಇನ್ನು ಯಾರು ಈ ಪ್ರಯೋಜನವನ್ನು ಪಡ್ಕೊಬೋದು ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನ ಪಡೆಯಲು ಕೆಲವು ಪ್ರಮುಖ ಅರ್ಹತೆಗಳಿವೆ. ಮೊದಲನೇದಾಗಿ, ಅರ್ಜಿದಾತ್ರಿ ಕರ್ನಾಟಕ ರಾಜ್ಯದ ನಿವಾಸಿ ಮಹಿಳೆಯಾಗಿರಬೇಕು. ಎರಡನೇದು, ಕುಟುಂಬದ ತಾಯಿಯ ಹೆಸರಿನಲ್ಲಿ BPL ಅಥವಾ ಅಂತ್ಯೋದಯ ಕಾರ್ಡ್ ಇರಬೇಕು. ಮೂರನೇದು, ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿರುವ ಮಹಿಳೆಯರು ಅರ್ಹರಲ್ಲ. ನಾಲ್ಕನೇದು, ಕುಟುಂಬದ ಸದಸ್ಯರು ಆದಾಯ ತೆರಿಗೆ ಪಾವತಿಸುತ್ತಿರಬೇಕು. ಐದನೇದು, ಬ್ಯಾಂಕ್ ಖಾತೆ ಆಧಾರ್ ಮತ್ತು DBTಗೆ ಲಿಂಕ್ ಆಗಿರಬೇಕು. ಇನ್ನು ಹಣ ಜಮಾ ದಿನಾಂಕಗಳು ಹೀಗಿವೆ. ಸಚಿವಾಲಯದಿಂದ ಬಿಡುಗಡೆಯಾದ ವೇಳಾಪಟ್ಟಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು 1ರಿಂದ 10ರೊಳಗೆ ಹಂತವಾಗಿ ಜಮೆಯಾಗುತ್ತದೆ. ಜನವರಿ ಅಕ್ಟೋಬರ್ 2025 ಹಣ ಯಶಸ್ವಿಯಾಗಿ ಜಮೆಯಾಗಿದೆ. ನವೆಂಬರ್ 2025 ಹಣ ಜಮಾ ಪ್ರಕ್ರಿಯೆ ನವೆಂಬರ್ 1ರಿಂದ 5ರವರೆಗೆ ನಡೆಯಲಿದೆ. ಡಿಸೆಂಬರ್ 2025 ಅಂತಿಮ ತ್ರೈಮಾಸಿಕ ಪಾವತಿ ವೇಳಾಪಟ್ಟಿ ಡಿಸೆಂಬರ್ ಮೊದಲ ವಾರದಲ್ಲಿ ಪ್ರಕಟವಾಗಲಿದೆ. ಇನ್ನು ಕೆಲವರಿಗೆ ಹಣ ಬಂದಿರುತ್ತೆ, ಕೆಲವರಿಗೆ ಬಂದಿರಲ್ಲ. ಹಾಗೆ ಹಣ ಯಾವ ರೀತಿ ಬಂದಿದೆಯೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡ್ಕೊಳೋದು ಅಂತ ನೋಡೋದಾದರೆ, ಹಣ ಖಾತೆಗೆ ಬಂದಿದೆಯೇ ಎಂದು ತಿಳಿಯಲು ಮಹಿಳೆಯರು ಈ ಹಂತಗಳನ್ನು ಅನುಸರಿಸಬಹುದು. ನಾನಿಲ್ಲಿ ಸ್ಕ್ರೀನ್ ಮೇಲೆ ವೆಬ್ಸೈಟು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಮತ್ತು ಎರಡನೇದು, ಬೆನಿಫಿಷಿಯರಿ ಸ್ಟೇಟಸ್ ಚೆಕ್ ಆಯ್ಕೆ ಮಾಡಿ. ಮೂರನೇದು, ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಾಲ್ಕನೇದು, ನಿಮ್ಮ ಖಾತೆಗೆ ಹಣ ಜಮೆಯಾದ ದಿನಾಂಕ ಹಾಗೂ DBT ಟ್ರಾನ್ಸಾಕ್ಷನ್ ವಿವರ ಕಾಣಬಹುದು. ಇದಲ್ಲದೆ ಬ್ಯಾಂಕ್ ಮಿನಿ ಸ್ಟೇಟ್ಮೆಂಟ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಮೂಲಕವೂ ಹಣ ಜಮೆಯಾದದ್ದನ್ನು ಪರಿಶೀಲಿಸಬಹುದು. ನಿಮಗೆಲ್ರಿಗೂ ಈಗಾಗಲೇ ಒಂದಷ್ಟು ಪ್ರಶ್ನೆಗಳು ಮೂಡಿರಬಹುದು. ಹಣ ಬರೋವರೆಗೂ ಅಥವಾ ಇರೋವರೆಗೂ ಆ ಪ್ರಶ್ನೆಗಳು ಅದಕ್ಕೆ ಉತ್ತರನ ನೋಡೋಣ. ಮೊದಲನೇದು, ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅರ್ಜಿ ಹಾಕಬೇಕೇ ಅಂತ ನೋಡೋದಾದರೆ ಇಲ್ಲ. ಒಮ್ಮೆ ಅರ್ಜಿ ಸಲ್ಲಿಸಿದವರು ಮುಂದುವರಿಸಿ ಹಣ ಪಡೆಯುತ್ತಾರೆ. ಇನ್ನು ಎರಡನೇದಾಗಿ, ಹಣ ಖಾತೆಗೆ ಬಾರದಿದ್ದರೆ ಯಾರನ್ನು ಸಂಪರ್ಕಿಸಬೇಕು ಅಂತ ನಿಮಗೆ ಪ್ರಶ್ನೆ ಮೂಡಿದರೆ, ತಾಲೂಕು ಪಂಚಾಯಿತಿ ಕಚೇರಿ ಅಥವಾ ಸೇವಾ ಸಿಂಧು ಹೆಲ್ಪ್ಲೈನ್ ನಂಬರ್ ಸಹ ಕೊಡ್ತೀನಿ. 08022279954 ಈ ನಂಬರ್ನ ಸ್ಕ್ರೀನ್ ಮೇಲೆ ಸಹ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಇದಕ್ಕೆ ಹೋಗಿ ಚೆಕ್ ಮಾಡ್ಬೋದು. ಇನ್ನು ಮೂರನೇ ಪ್ರಶ್ನೆ ನಿಮ್ಗೆ ಮೂಡುವಂಥದ್ದು, ಹೊಸ ಅರ್ಜಿಗೆ ಅವಕಾಶ ಇದೆಯೇ? ಹೊಸ ಅರ್ಜಿಗಳನ್ನು ಸರ್ಕಾರ ಪುನಃ ತೆರೆಯುವ ಸಾಧ್ಯತೆ ಇದೆ, ಆದರೆ ಅಧಿಕೃತ ಪ್ರಕಟಣೆಗಾಗಿ ಸೈಟ್ ನೋಡಬೇಕು ಅಷ್ಟೇ. ಇನ್ನು ನಾಲ್ಕನೇ ಪ್ರಶ್ನೆ, ಬ್ಯಾಂಕ್ ಖಾತೆ ಬದಲಾದರೆ ಏನು ಮಾಡಬೇಕು ಅಂತ ನೋಡೋದಾದರೆ, ಹೊಸ ಖಾತೆ ವಿವರಗಳನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನವೀಕರಿಸಬಹುದು. ನೋಡಿದ್ರಲ್ಲ, ಗೃಹಲಕ್ಷ್ಮಿ ಹಣ ಬಂಪರ್ ಗುಡ್ ನ್ಯೂಸು.
ಯಾವ ದಿನ ಜಮೆ ಆಗುತ್ತೆ ಹಣ ಅನ್ನೋದು, ಹಾಗೆ ಹಣ ಬರ್ದಿರ ಇರೋರು ಏನು ಮಾಡಬೇಕು ಅಂತ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.